ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ಸಾಕಷ್ಟು ವಿದ್ಯಾರ್ಥಿಗಳಲ್ಲಿ ಅಂದ್ರೆ ಸೆಕೆಂಡ್ ಪಿ ಯು ಸಿ ಪರೀಕ್ಷೆನ ಬರೆದಿರತಕ್ಕಂಥ ಸುಮಾರು 6 ಲಕ್ಷದ ಆಸುಪಾಸಿನ ವಿದ್ಯಾರ್ಥಿಗಳೇನಿದೆಲ್ಲ ಸುಮಾರು 6 ಲಕ್ಷ ವಿದ್ಯಾರ್ಥಿಗಳ ಸಮೀಪದಲ್ಲಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರತಿ ವರ್ಷ ಕೂಡ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆಗಳು ನಡೆದಂಥ ಪಕ್ಷದಲ್ಲಿ ಅಂದ್ರೆ ಸಂದರ್ಭಗಳಲ್ಲಿ ಮೊದಲ ಒಂದು ವಾರ್ಷಿಕ ಪರೀಕ್ಷೆ ಇರುತ್ತಲ್ಲ ಸೊ ಆ ಒಂದು ಪರೀಕ್ಷೆಗಳನ್ನ ಸುಮಾರು 6 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಪರೀಕ್ಷೆಗಳನ್ನ ತೆಗೆದುಕೊಳ್ತಾರೆ. ನಂತರದ ಪರೀಕ್ಷೆಗಳು ಸಪ್ಲಿಮೆಂಟರಿ ಅಂತ ಹಿಂದೆ ನಡೆಸ್ತಾ ಇದ್ವಿ, ಈಗ ಸಪ್ಲಿಮೆಂಟರಿನ ಬದಲಾಗಿ ಪರೀಕ್ಷೆ 2 ಪರೀಕ್ಷೆ 3 ಅಂತಾನೆ ಮಾಡ್ತೀವಿ ಅಂತ ಮಾಹಿತಿನ ಕೊಟ್ಟಿದ್ರೆ ಆ ಪ್ರಮಾಣದಲ್ಲಿ ಆ ಒಂದು ಸಂಖ್ಯೆಗಳು ಎರಡನೇ ಮೂರನೇ ಪರೀಕ್ಷೆಗೆ ವಿದ್ಯಾರ್ಥಿಗಳ ಸಂಖ್ಯೆ ಇಳಿಕೆ ಆಗುತ್ತೆ. ಸೊ ಈಗ ಬಹುತೇಕ ವಿದ್ಯಾರ್ಥಿಗಳ ಡೌಟ್ ಏನಾಗಿದೆ ಅಂದ್ರೆ ವಾರ್ಷಿಕ ಪರೀಕ್ಷೆ ಒಂದೇನಿದೆಯಲ್ಲ ಸೆಕೆಂಡ್ ಪಿ ಯು ಸಿ ಈ ಒಂದು ಪರೀಕ್ಷೆನ ನಾವು ಬರೆದಿದ್ದೀವಿ, ಇದರ ಒಂದು ಮೌಲ್ಯಮಾಪನ ಅಂದ್ರೆ ವ್ಯಾಲ್ಯೂಯೇಷನ್ ಅನ್ನು ಯಾವ ರೀತಿಯಾಗಿ ಮಾಡ್ತಾರೆ ಅಂತಕ್ಕಂಥ ಒಂದು ಪ್ರಶ್ನೆ ಎಲ್ಲ ವಿದ್ಯಾರ್ಥಿಗಳು ಇರುವಂತದ್ದು. ಯಾಕಂದ್ರೆ ಫಸ್ಟ್ ಬೋರ್ಡ್ ಎಕ್ಸಾಮ್ ನ SLC ಪರೀಕ್ಷೆದು ಬರೆದಿರ್ತೀರಾ, ನಂತರದಲ್ಲಿ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಈ ಒಂದು ಸೆಕೆಂಡ್ ಪಿ ಯು ಸಿ ಪರೀಕ್ಷೆ ಆಗಿರುತ್ತೆ. ಸೊ ಫಸ್ಟ್ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ ಅಂತಕ್ಕಂಥದ್ದು ಹೆಸರಿಗಷ್ಟೇ ಫಸ್ಟ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ಅಂತ ಎಲ್ಲ ಇರುತ್ತೆ, ಬಟ್ ಸೆಕೆಂಡ್ ಪಿ ಯು ಸಿ ಮೈನ್ ಆಗಿ ಸೆಕೆಂಡ್ ಬೋರ್ಡ್ ಎಕ್ಸಾಮ್ ಆಗಿರುತ್ತೆ SLC ನಂತರದಲ್ಲಿ. ಇದೀಗ ಸೆಕೆಂಡ್ ಪಿ ಯು ಸಿ ಬೋರ್ಡ್ ಎಕ್ಸಾಮ್ ನ ಬೋರ್ಡ್ ಹಂತದಲ್ಲಿ ವಿದ್ಯಾರ್ಥಿಗಳಿಗೆ ಅಂದ್ರೆ ವ್ಯಾಲ್ಯೂಯೇಷನ್ ಎಲ್ಲ ಆಗೋದಿರುತ್ತೆ. ಸೊ ಯಾವ ರೀತಿ ವ್ಯಾಲ್ಯೂಯೇಷನ್ ಆಗುತ್ತೆ ಮೊದಲನೇ ಪ್ರಶ್ನೆ ಇರುವಂತದ್ದು. ನಂತರದಲ್ಲಿ ಯಾವೆಲ್ಲ ರೂಲ್ಸ್ ಗಳಿರುತ್ತೆ ವ್ಯಾಲ್ಯೂಯೇಷನ್ ಮಾಡ್ಬೇಕಾದ್ರೆ ವ್ಯಾಲ್ಯೂಯೇಟರ್ ಗಳಿಗೆ ಅಂತಕ್ಕಂಥದ್ದಾಗಿರ್ಬೋದು. ನಂತರದಲ್ಲಿ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರೆ ಅಂತಕ್ಕಂಥ ಒಂದು ಡೌಟ್ ಇರುತ್ತೆ. ಪಾಸಿಂಗ್ ಹತ್ತತ್ರ ಬರುವಂತ ವಿದ್ಯಾರ್ಥಿಗಳು ಫೇಲ್ ಆಗ್ತೀವಿ ಅಂತ ಭಯ ಇಟ್ಕೊಂಡ್ರು ಅವ್ರಿಗೆ. ನಂತರದಲ್ಲಿ ಏನ್ ಮಾಡಿದ್ರೆ ಅಥವಾ ಎಷ್ಟು ಮಾರ್ಕ್ಸ್ ಬಂದ್ರೆ ಫೇಲ್ ಮಾಡ್ತಾರೆ ಅಥವಾ ಯಾವ ತರ ಇದ್ರೆ ಫೇಲ್ ಮಾಡ್ಬಿಡ್ತಾರೆ ವ್ಯಾಲ್ಯೂಯೇಟರ್ ಗಳು, ಈ ತರ ಒಂದು ಭಾವನೆ ಇರುತ್ತೆ, ಭಯ ಕೂಡ ಇರುತ್ತೆ. ನಂತರದಲ್ಲಿ ಓನ್ ಆನ್ಸರ್ ಬರ್ದಿದ್ವಿ ನಮಗೆ ಮಾರ್ಕ್ಸ್ ಕೊಡ್ತಾರಾ ಈ ಒಂದು ಪ್ರಶ್ನೆಗಳು ಕೂಡ ಇರುತ್ತೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಪ್ರತಿಯೊಂದಕ್ಕೂ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನಿಮಗೆ ತಿಳಿಸ್ತಾ ಇರುವಂತದ್ದು, ಯಾವ ರೀತಿ ವ್ಯಾಲ್ಯೂಯೇಷನ್ ಆಗುತ್ತೆ, ಯಾವ ರೀತಿಯಾಗಿ ಮಾರ್ಕ್ಸ್ ಗಳು ಸಿಗುತ್ತೆ, ಯಾವ ರೀತಿಯಾಗಿ ವಿದ್ಯಾರ್ಥಿಗಳ ಕರೆಕ್ಷನ್ಗಳು ನಡೆಯುತ್ತೆ ಅಂತ ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಾಗಿ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿಗೆ ಒಂದು ವ್ಯೂಸ್ಗೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಇತರೆ ಒಂದು ಎಲ್ಲ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ಆಗಿರ್ಬೋದು, ವ್ಯಾಲ್ಯೂಯೇಷನ್ ರಿಸಲ್ಟ್, ನಂತರದಲ್ಲಿ ಮುಂದಿನ ಒಂದು ಇವ್ಯಾಲ್ಯೂಯೇಷನ್ ಆಗಿರ್ಬೋದು, ಎರಡನೇ ಪರೀಕ್ಷೆ ಮೂರನೇ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕೂಡ ಕ್ವಿಕ್ ಅಪ್ಡೇಟ್ ಸಿಗ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಇರೋ ಡಿಸ್ಕ್ರಿಪ್ಷನ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೂಡ ಇರುತ್ತೆ, ಅಲ್ಲಿ ಕೂಡ ಕ್ವಿಕ್ ಮಾಹಿತಿಗಳನ್ನ ನೀವು ಪಡ್ಕೋಬಹುದಾಗಿರುತ್ತೆ. ಇದೀಗ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಒಂದು ವ್ಯಾಲ್ಯೂಯೇಷನ್ ಯಾವ ತರ ಆಗುತ್ತೆ, ಸೊ ಇದು ಡೌಟ್ ಇರುತ್ತಲ್ಲ. ಮೊದಲನೇದಾಗಿ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಅನ್ನ ಅಂದ್ರೆ ಒಂದು ಪರೀಕ್ಷೆ ಮುಗಿದ ನಂತರದಲ್ಲಿ ಸೊ ಇಲಾಖೆ ಕಡೆಯಿಂದ ಒಂದು ವಾರದ ಒಳಗಡೆ ವಿದ್ಯಾರ್ಥಿಗಳಿಗೆ ಅಂತೀನಿ ಒಂದು ಟೀಚರ್ಸ್ ಏನಿರ್ತಾರಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಲೆಕ್ಚರರ್ಸ್ ಏನಿರ್ತಾರಲ್ಲ ಪಾಠ ಮಾಡಿರ್ತಾರಂತವರು ಒಂದು ಕಾಲೇಜ್ಗಳಲ್ಲಿ ಅವರುಗಳಿಗೆ ನೋಟಿಫಿಕೇಶನ್ ಎಲ್ಲ ಕಾಲ್ ಆಗ್ತವೆ. ಸೊ ಯಾರು ಎಲ್ಲೆಲ್ಲಿ ವ್ಯಾಲ್ಯೂಯೇಷನ್ ಹೋಗಬೇಕು ಏನು ಅಂತಂದ್ಬಿಟ್ಟು ಸೊ ಅವರು ಅಂದ್ರೆ ನಾವೀಗ ಕೊಡ್ತಿರುವಂತ ಮಾಹಿತಿ ಏನಿರುತ್ತಲ್ಲ ಶಿಕ್ಷಕರ ಕಡೆಯಿಂದ ಅಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಲ್ಯೂಯೇಷನ್ ಮಾಡಿರ್ತಾರಲ್ಲ ಅಂದ್ರೆ ವ್ಯಾಲ್ಯೂಯೇಟರ್ ಆಗಿ ಹೋಗಿರ್ತಕ್ಕಂಥವ್ರ ಕಡೆಯಿಂದ ಮಾಹಿತಿನ ಕಲೆಕ್ಟ್ ಮಾಡೋದಾಗಿರುತ್ತೆ, ಅದರ ಒಂದು ಮಾಹಿತಿನ ನಿಮಗೆ ತಿಳಿಸ್ತಾ ಇರೋದಾಗಿರುತ್ತೆ. ಸೊ ಯಾವುದೇ ರೀತಿ ವಿದ್ಯಾರ್ಥಿಗಳು ಊಹಾಪೋಹ ಹಾಗೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ ಅಂತ ಹೇಳ್ತಾ ನಂತರದಲ್ಲಿ ಅಂದಾಜಿನ ಪ್ರಕಾರದಲ್ಲಿ ಮಾಹಿತಿಗಳನ್ನ ತಿಳಿಸ್ತಾ ಇರೋದಾಗಿರುತ್ತೆ, ಅದನ್ನ ಕೂಡ ನಾನು ಮೆನ್ಷನ್ ಮಾಡ್ತಾರೆ. ಸೊ ಎಲ್ಲಾ ವ್ಯಾಲ್ಯೂಯೇಟರ್ಗಳು ಕೂಡ ಒಂದೇ ತರ ವ್ಯಾಲ್ಯೂಯೇಷನ್ ಮಾಡ್ತಾರೆ, ಎಲ್ಲರೂ ಕೂಡ ಒಂದೇ ರೀತಿಯಾಗಿ ಮಾರ್ಕ್ಸ್ ಕೊಡ್ತಾರೆ, ಎಲ್ಲರೂ ಕೂಡ ಪಾಸೇ ಮಾಡ್ತಾರೆ, ಎಲ್ಲರೂ ಕೂಡ ಔಟ್ ಮಾರ್ಕ್ಸೇ ಕೊಡ್ತಾರೆ, ಎಲ್ಲರೂ ಕೂಡ ಫೇಲೇ ಮಾಡ್ತಾರೆ ಹೇಳಲಿಕ್ಕೆ ಬರೋದಲ್ಲ, ಡಿಪೆಂಡಿಂಗ್ ಆನ್ ವ್ಯಾಲ್ಯೂಯೇಟರ್ಸ್ ಅಂತ ಹೇಳ್ತೇನೆ ನಾನು. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಇದನ್ನ ಅರ್ಥ ಮಾಡ್ಕೊಂಡು ವಿಡಿಯೋನ ನೀವು ಅರ್ಥ ಮಾಡ್ಕೊಳ್ಳಿ. ಪ್ರಮುಖವಾಗಿ ಮೊದಲನೇದಾಗಿ ಇಲಾಖೆ ಕಡೆಯಿಂದ ಪರೀಕ್ಷೆ ಮುಗಿದ ನಂತರದಲ್ಲಿ ಒಂದು ನೋಟಿಫಿಕೇಶನ್ ಎಲ್ಲ ಕಾಲ್ ಆಗುತ್ತೆ. ವ್ಯಾಲ್ಯೂಯೇಟರ್ಗಳು ಅಂದ್ರೆ ಯಾವ್ಯಾವ ವ್ಯಾಲ್ಯೂಯೇಟರ್ನ ಎಲ್ಲೆಲ್ಲಿ ಯಾವೆಲ್ಲ ಒಂದು ಸೆಂಟರ್ಗಳಿಗೆ ನಿಗದಿ ಮಾಡಿದ್ವಿ, ಯಾರು ಎಲ್ಲೆಲ್ಲಿ ವ್ಯಾಲ್ಯೂಯೇಷನ್ ಹೋಗಬೇಕು ಅಂತ. ಸೊ ಆ ಸಂದರ್ಭಗಳಲ್ಲಿ ಆ ದಿನಗಳಂದು ಅವರು ಆ ಸಬ್ಜೆಕ್ಟ್ ನ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಇದೀಗ ಅಂದ್ರೆ ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಆಯ್ತು ಅನ್ಕೊಳ್ಳಿ. ವ್ಯಾಲ್ಯೂಯೇಷನ್ ಇನ್ನ ಸದ್ಯಕ್ಕೆ ಶುರುವಂತ ನಾನು ಹೇಳ್ತಿರೋದು ಪ್ರಕ್ರಿಯೆ ಅಷ್ಟೇ. ಸೊ 2025 ಎಕ್ಸಾಮ್ ಬರೆದಿರುವಂತಹ ವಿದ್ಯಾರ್ಥಿಗಳಿಗೆ ನಾನು ವಿಡಿಯೋ ಮಾಡ್ತಿರೋ ಸಂದರ್ಭದಲ್ಲಿ ಸೊ ಒಂದು ವ್ಯಾಲ್ಯೂಯೇಷನ್ ಅಂತೂ ಇನ್ನ ಸದ್ಯಕ್ಕೆ ಶುರು ಆಗಿಲ್ಲ, ಆದ ನಂತರದಲ್ಲಿ ನಿಮಗೆ ಮಾಹಿತಿನ ಕೊಡ್ತಾನೆ. ಈಗ ಪ್ರಮುಖವಾಗಿ ವ್ಯಾಲ್ಯೂಯೇಟರ್ಗಳೆಲ್ಲ ವ್ಯಾಲ್ಯೂಯೇಷನ್ ಆ ಸಬ್ಜೆಕ್ಟ್ ವ್ಯಾಲ್ಯೂಯೇಷನ್ ಅಂತ ಹೋಗ್ತಾರೆ. ಸೊ ಅಲ್ಲಿ ಶುರುವಾಗುವಂತಹ ಪ್ರಕ್ರಿಯೆಗಳು ಏನಿರುತ್ತೆ ಅಂದ್ರೆ ಅವರು ಅಡ್ಮಿಟ್ ಇನ್ನೊಂದು ಮತ್ತೊಂದೆಲ್ಲ ಆಗ್ತಾರೆ ಅಲ್ಲಿ. ಸೊ ನಂತರದಲ್ಲಿ ಒಂದು ವ್ಯಾಲ್ಯೂಯೇಷನ್ ಏನಿರುತ್ತಲ್ಲ ವಿದ್ಯಾರ್ಥಿಗಳಿಗೆ ಒಂದು ಪ್ರಕ್ರಿಯೆ, ಸೊ ಅದಕ್ಕೆ ಅವ್ರಿಗೆ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂತ ಕೊಡ್ತಾರೆ. ಅಂದ್ರೆ ಉತ್ತರ ಪತ್ರಿಕೆಗಳ ಮಾಡ್ಲಿಕ್ಕೆ ಅಂದ್ರೆ ಕೀ ಆನ್ಸರ್ಗಳಂತ ಕೊಡ್ತಾರೆ ಅವರಿಗೆ. ಉತ್ತರ ಪತ್ರಿಕೆನ ವ್ಯಾಲ್ಯೂಯೇಷನ್ ಮಾಡ್ಲಿಕ್ಕೆ ಕೀ ಉತ್ತರಗಳು ಮಾದರಿ ಕೀ ಉತ್ತರಗಳು ಅಂತೆಲ್ಲ ಕರೀತಾರೆ, ಅದನ್ನ ಕೊಡ್ತಾರೆ. ಸೊ ಅದರ ಪ್ರಕಾರದಲ್ಲಿನೇ ಅವರು ವ್ಯಾಲ್ಯೂಯೇಷನ್ ಅನ್ನ ಮಾಡ್ಲಿ ಅಂತ ಅವ್ರಿಗೆ ತಿಳಿಸಿರ್ತಾರೆ. ಅಂದ್ರೆ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ ಅಲ್ಲಿ ಇರುವಂತಹ ಪಾಯಿಂಟ್ಸ್ ಗಳನ್ನ ವಿದ್ಯಾರ್ಥಿಗಳು ಬರ್ದಿದ್ರೆ ಅದಕ್ಕೆ ಔಟ್ ಮಾರ್ಕ್ಸ್ ಗಳನ್ನ ಕೊಡಿ ಅಂತೆಲ್ಲ ಕೂಡ ಅವ್ರಿಗೆ ತಿಳಿಸಿರ್ತಾರೆ, ಮತ್ತೆ ಆ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಮಾಡಿ ಅಂತ ಕೂಡ ತಿಳಿಸಿರ್ತಾರೆ. ಈಗ ನಿಮಗೆ ಬರುವಂತ ಡೌಟ್ ಏನಾಗಿರುತ್ತೆ ಅಂದ್ರೆ ಪ್ರಮುಖವಾಗಿ ಫಸ್ಟ್ ಬರೋದೆ ನಾನು ಓನ್ ಆನ್ಸರ್ಗಳನ್ನು ಬರ್ದಿದೀವಿ ಅಥವಾ ಬುಕ್ಕಲ್ಲಿ ಇರೋದನ್ನೇ ನಾನು ಬರ್ದಿಲ್ಲ, ನನಗೆ ಮಾರ್ಕ್ಸ್ ಸಿಗುತ್ತಾ, ಅಥವಾ ನಾನು ಅರ್ಥಪೂರ್ಣವಾಗಿ ಎಲ್ಲ ಬರ್ದಿದ್ದೀನಿ, ಅಥವಾ ನಾನು ಹಿಂಗ್ ಬರ್ದಿನಿ ನನಗೆ ಮಾರ್ಕ್ಸ್ ಕೊಡ್ತಾರ ಅಂತ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಂತ ಕೊಟ್ಟಿರ್ತಾರೆ. ಆ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಆಗುತ್ತೆ ಅಂತ ನಿಮಗೆ ತಿಳಿಸುತ್ತೆ. ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಲ್ಲಿ ಬರ್ದಿರುವಂತ ವರ್ಡ್ಸ್ ನಾನು ಬರ್ದಿರೋದಿಲ್ಲ, ನಾನು ಒಟ್ಟಿನಲ್ಲಿ ಆನ್ಸರ್ ಅನ್ನ ಬರ್ದಿರ್ತೀನಿ, ಅದು ಸರಿಯಾಗಿರುತ್ತೆ, ನನಗೆ ಮಾರ್ಕ್ಸ್ ಸಿಗುತ್ತೆ, ಈ ಡೌಟ್ಸ್ ಗಳು ಇರೋದಿಲ್ಲ. ಇದಕ್ಕೆ ಕೇಳಿದ್ರೆ ಹೌದು ವಿದ್ಯಾರ್ಥಿಗಳು ನೀವು ಬರ್ದಿರುವಂತ ಆನ್ಸರ್ ಸರಿ ಇದ್ರೆ ಸ್ಕೀಮ್ ಆಫ್ ಇವಾಲ್ಯೂಯೇಷನ್ ಅಲ್ಲಿ ಕೂಡ ಆ ವರ್ಡ್ಸ್ ಇಲ್ಲ ಅಂದ್ರೂ ಕೂಡ ಟೀಚರ್ಗಳಿಗೆ ಅದು ಸರಿಯಾದ ಉತ್ತರ. ಸೊ ವಿದ್ಯಾರ್ಥಿ ಬರ್ದಿರುವಂತಹ ಉತ್ತರ ಏನಿದೆಯಲ್ಲ ರಿಲೇಟೆಡ್ ಇದೆ, ಕೀ ಆನ್ಸರ್ಗೆ ರಿಲೇಟೆಡ್ ಇದೆ. ಸೊ ಅವರು ಬೇರೆ ಪದಗಳನ್ನ ಬಳಸಿ ಬರ್ದಿದ್ದಾರೆ ಅಷ್ಟೇ, ಬಟ್ ಅರ್ಥ ಅದೇ ಬರ್ತಿದೆ. ಸೊ ಒಟ್ಟಿನಲ್ಲಿ ಈ ಕ್ವಶನ್ಗೆ ಈ ಆನ್ಸರ್ ಸರಿ ಇದೆ ವಿದ್ಯಾರ್ಥಿ ಬರ್ದಿರೋದು ಅಂತ ಅನ್ಸರೆ, ನೀವು ಬರ್ದಿರುವಂತಹ ಪದಗಳು ಬೇರೆ ಇದ್ರು ಕೂಡ ಒಟ್ಟಿನಲ್ಲಿ ವ್ಯಾಲ್ಯೂಯೇಷನ್ ಮಾಡ್ತಿರುವಂತಹ ಟೀಚರ್ಗೆ ಅದು ಸರಿ ಇದೆ ಅಂತ ಅನ್ಸರೆ ನಿಮಗೆ ಮಾರ್ಕ್ಸ್ ಅಂತೂ ಸಿಗುತ್ತೆ. ಔಟ್ ಮಾರ್ಕ್ಸ್ ಕೂಡ ಓನ್ ಆನ್ಸರ್ ಬರ್ದಿರೋ ಕೂಡ ಸಿಗುವ ಸಾಧ್ಯತೆ ಇರುತ್ತೆ. ಆದ್ರೆ ನೀವು ಬರ್ದಿರೋದು ವ್ಯಾಲ್ಯೂಯೇಟರ್ಗೆ ಸರಿ ಅನ್ಸ್ಬೇಕು, ಮತ್ತೆ ಅದು ರಿಲೇಟೆಡ್ ಕೂಡ ಇರಬೇಕಲ್ಲಿ. ವ್ಯಾಲ್ಯೂಯೇಟರ್ಗೆ ಸರಿ ಅನ್ಸ್ಬೇಕು ಅಂದ್ರೆ ಅದು ರಿಲೇಟೆಡ್ ಇದ್ರೆ ಅವ್ರಿಗೆ ಸರಿ ಅನ್ಸುತ್ತೆ, ಆ ಕಾರಣದಲ್ಲಿ ರಿಲೇಟೆಡ್ ಇರಬೇಕು, ಮತ್ತೆ ಅದು ವ್ಯಾಲ್ಯೂಯೇಟರ್ಗೆ ಸರಿ ಅನ್ಸ್ಬೇಕು, ಮತ್ತೆ ಕೀ ಆನ್ಸರ್ಗಳು ಮ್ಯಾಚ್ ಆಗೋ ತರ ಇರಬೇಕು. ಈ ಸಂದರ್ಭ
ಒಳಗೆ ನಿಮ್ಗೆ ಔಟ್ ಆಫ್ ಮಾರ್ಕ್ಸ್ ಕೂಡ ಸಿಗುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಅಲ್ಲಿ ವ್ಯಾಲ್ಯೂಯೇಟರ್ ಕೀ ಆನ್ಸರ್ ಅಲ್ಲಿ ಏನು ಬರ್ದಿರ್ತಿರಲ್ಲ, ಕೀ ಆನ್ಸರ್ ಅವ್ರು ಕೊಟ್ಟಿರ್ತಾರೆ, ಆ ಕೀ ಆನ್ಸರ್ ಇರುವಂತಹ ಪದಗಳು ನಿಮ್ದಲ್ಲಿದ್ರೆ ಮಾರ್ಕ್ಸ್ ಅವಾಗಲೂ ಸಿಗುತ್ತೆ. ಅಥವಾ ಬೇರೆ ಬೇರೆ ತರ ಇದೆ, ಸ್ವಲ್ಪ ಚೇಂಜಸ್ ಆಗಿದೆ ಆಗಿಗೆ ಅಂದ್ರೂ ಕೂಡ ನಿಮಗೆ ಅರ್ಧಕ್ಕರ್ಧ ಮಾರ್ಕ್ಸ್ಗಳು ಸಿಗುವ ಸಾಧ್ಯತೆ ಅಂತೂ ಜಾಸ್ತಿ ಇರುತ್ತೆ. ಸೊ ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಕೀ ಆನ್ಸರ್ ಇದ್ದಂಗಿದ್ರೆ ಮಾತ್ರ ಮಾರ್ಕ್ಸ್ ಕೊಡ್ತಾರೆ, ಇಲ್ಲಾಂದ್ರೆ ಮಾರ್ಕ್ಸ್ ಕೊಡಲ್ಲ. ಆ ತರ ಏನು ಇಲ್ಲದಿಲ್ಲ ವಿದ್ಯಾರ್ಥಿಗಳಿಗೆ. ಒಂದು ವ್ಯಾಲ್ಯೂಯೇಟರ್ಗಳಿಗೆ ಕೊಟ್ಟಿರ್ತಕ್ಕಂಥ ಒಂದು ಮಾರ್ಗದರ್ಶಿ ಅಂತ ಹೇಳ್ಬೋದು ಅಷ್ಟೇ. ಕೀ ಆನ್ಸರ್ಗಳನ್ನ ಈ ತರ ಚೆಕ್ ಮಾಡಿ ಅಂತ ಅಷ್ಟೇ ಒಂದು ಕೊಟ್ಟಿರ್ತಾರೆ. ಬಟ್ ಕೀ ಆನ್ಸರ್ ಇರೋ ತರ ಇದ್ರೆ ಮಾತ್ರ ಮಾರ್ಕ್ಸ್, ಇಲ್ಲ ಫೇಲ್ ಮಾಡ್ಬಿಡಿ ಆ ತರ ಏನಿರೋದಿಲ್ಲ. ಅರ್ಥ ಮಾಡ್ಕೊಂಡಿದ್ರೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಇವಾಗ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ಎಲ್ಲ ಮಾಡ್ತಾರೆ ಅಂತ ನಿಮ್ಗೆ ಅರ್ಥ ಆಯ್ತು. ಸೊ ಪೂರ್ತಿ ವ್ಯಾಲ್ಯೂಯೇಷನ್ ಯಾವ ತರ ನಡೆಯುತ್ತೆ, ರೂಲ್ಸ್ ಏನು, ಕೀ ಆನ್ಸರ್ ನ ಪ್ರಕಾರದಲ್ಲಿ ವ್ಯಾಲ್ಯೂಯೇಷನ್ ನಡೆಯಬೇಕು. ಸೊ ಕೀ ಆನ್ಸರ್ ಪ್ರಕಾರ ನಡೀಬೇಕು. ಇದ್ರ ಬಗ್ಗೆ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇವಾಗ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ನಂತರದಲ್ಲಿ ಇವಾಗ ವಿದ್ಯಾರ್ಥಿಗಳಿಗೆ ಬರುವಂತ ಪ್ರಮುಖವಾಗಿ ಪ್ರಶ್ನೆ ಏನಂದ್ರೆ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರೆ. ಸೊ ಎಷ್ಟು ಮಾರ್ಕ್ಸ್ ಬಂದ್ರೆ, ಯಾಕಂದ್ರೆ ಈ ಪ್ರಶ್ನೆ ಯಾರಿಗೆ ಬರುತ್ತೆ ಅಂದ್ರೆ ಫೇಲ್ ಆಗ್ತೀವಿ ಅನ್ನೋ ಭಯ ಇರುವಂತ ವಿದ್ಯಾರ್ಥಿಗಳಿಗೆ, ಅಥವಾ ಕಡಿಮೆ ಮಾರ್ಕ್ಸ್ ಅನ್ನ ತೆಗಿತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ, ಅಥವಾ ಕಾನ್ಫಿಡೆನ್ಸ್ ಯಾರಿರಲ್ಲ ಜಾಸ್ತಿ ಮಾರ್ಕ್ಸ್ ಬರ್ತೀವಿ ಅಂತಕ್ಕಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಡೌಟ್ಸ್ ಇರುತ್ತೆ. ಫೇಲ್ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರಮ್ಮ ಅಂತ. ಇವಾಗ ಜಾಸ್ತಿ ಮಾರ್ಕ್ಸ್ ಬರ್ದಿದ್ವಿ, ಚೆನ್ನಾಗಿ ಬರ್ದಿವಿ ಹಾಗೆ ಅನ್ನೋ ವಿದ್ಯಾರ್ಥಿಗಳಿಗೆ ಈ ಪ್ರಶ್ನೆ ಬರೋದಿಲ್ಲ. ಅವ್ರಿಗೆ ಏನ್ ಪ್ರಶ್ನೆ ಬರುತ್ತೆ ಅಂದ್ರೆ ನಮಗೆ 60+ ಕೊಡ್ತಾರೆ, 80+ ಮಾರ್ಕ್ಸ್ ಕೊಡ್ತಾರೆ, ಅಥವಾ 95 ಇನ್ನ ಹೆಚ್ಚಿಗೆ ಮಾರ್ಕ್ಸ್ ಕೊಡ್ತಾರೆ ಅಂತ. ಅದ್ರ ಬಗ್ಗೆ ಮುಂದಿನ ದಿನದಲ್ಲೂ ಕೂಡ ಬೇರೆ ವಿಡಿಯೋಸ್ ಮಾಡಿ ಮಾಹಿತಿನ ಕೊಡ್ತೇನೆ. ಒಂದು 90 ಕ್ರಾಸ್ ಆದ್ರೆ 95 ಕ್ರಾಸ್ ಆದ್ರೆ ಯಾವ ತರ ಒಂದು ವ್ಯಾಲ್ಯೂಯೇಷನ್ ಆಗ್ಬೋದು ಏನು ಅಂತ. ಸದ್ಯಕ್ಕೆ ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇರೋದೇನೆಂದ್ರೆ ಈ ಒಂದು ಪಾಸ್ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರೆ ಅಂತ ಏನೋ ಡೌಟ್ ಇದೆಯಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ ಹೇಳುವಂತಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ವ್ಯಾಲ್ಯೂಯೇಟರ್, ಇದು ವ್ಯಾಲ್ಯೂಯೇಟರ್ ಮೇಲೆ ಅವಲಂಬನೆ ಆಗಿರೋದಾಗಿರುತ್ತೆ. ವಿದ್ಯಾರ್ಥಿಗಳಿಗೆ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರೆ ಅಂದ್ರೆ, ವ್ಯಾಲ್ಯೂಯೇಟರ್ ಅಂತಂದ್ರೆ ಇವಾಗ ನಾರ್ಮಲ್ ಆಗಿ ಶಿಕ್ಷಣ ಇಲಾಖೆ ಕಡೆಯಿಂದ ವಿದ್ಯಾರ್ಥಿಗಳ ವ್ಯಾಲ್ಯೂಯೇಷನ್ ಮಾಡುವಂತವರಿಗೆ ಒಂದು DC ಅಂತಕ್ಕಂಥವ್ರು ಇರ್ತಾರಲ್ಲಿ. ಸೊ ಅಂದ್ರೆ ಈ DCನೇ ಬೇರೆ ಆಗಿರುತ್ತೆ ಆಲ್ಮೋಸ್ಟ್. ಸೊ ಆ ಒಂದು DC ಅಂತಕ್ಕಂಥವ್ರು ಏನ್ ಮಾಹಿತಿನ ಕೊಟ್ಟಿರ್ತಾರೆ ಅಂದ್ರೆ, ಯಾವ್ದಾರ ವಿದ್ಯಾರ್ಥಿಗಳು ಫೇಲ್ ಆಗುವಂತ ಹತ್ರ ಬಂದಾಗ ಅಂದ್ರೆ ಪಾಸ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಅಂತಕ್ಕಂಥ ಮಾಹಿತಿನ ಅವರಿಗೆ ಕೂಡ ಕೊಡ್ತಾರೆ. ತುಂಬಾ ಕಠಿಣವಾಗಿ ಕರೆಕ್ಷನ್ ಮಾಡಕ್ ಹೋಗ್ಬೇಡಿ ಅಂತ ಕೂಡ ಎಲ್ಲರಿಗೂ ತಿಳಿಸ್ತಾರೆ. ಬಟ್ ತುಂಬಾ ಈಸಿಯಾಗಿ ಕೂಡ ಕರೆಕ್ಷನ್ ಮಾಡಿ ತುಂಬಾ ಮಾರ್ಕ್ಸ್ 90+ ಕೂಡ ಅವತರನು ಮಾಡಬೇಡಿ ಅಂತ ಕೂಡ ಎಲ್ಲ ಹೇಳಿರ್ತಾರೆ. ಸೊ ಇದು ಡಿಪೆಂಡಿಂಗ್ ಆನ್ ವ್ಯಾಲ್ಯೂಯೇಷನ್ ಸೆಂಟರ್ಗಳ ಮೇಲೆ ಅವಲಂಬನೆ ಆಗುತ್ತೆ ಅಂತ ಹೇಳ್ಬೋದಾಗಿರುತ್ತೆ, ಅಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ. ಬಹುತೇಕವಾಗಿ ಹೇಳಿದ್ರೆ ಎಷ್ಟು ಮಾರ್ಕ್ಸ್ ಬಂದ್ರೆ ಪಾಸ್ ಮಾಡ್ತಾರೆ, ನಿಮಗೆ ಪಾಸಿಂಗ್ ಮಾರ್ಕ್ಸ್ ನಿಗದಿ ಆಗಿರುತ್ತಲ್ಲ ವಿದ್ಯಾರ್ಥಿಗಳಿಗೆ, ಆರ್ಟ್ಸ್, ಸೈನ್ಸ್, ಕಾಮರ್ಸ್ ಈ ಒಂದು ವಿದ್ಯಾರ್ಥಿಗಳಿಗೆ ನಿಗದಿ ಆಗಿರುವಂತಹ ಪಾಸಿಂಗ್ ಮಾರ್ಕ್ಸ್ ಇರುತ್ತೆ. ಈ ಸಬ್ಜೆಕ್ಟ್ಗಳಲ್ಲಿ ಇಂತಿಷ್ಟೇ ಮಾರ್ಕ್ಸ್ ತೆಗಿಬೇಕು ಅಂತ ನಿಗದಿ ಆಗಿರುತ್ತೆ. ಆ ಮಾರ್ಕ್ಸ್ಗೆ ಒಂದು 2-3 ಮಾರ್ಕ್ಸ್ 4 ಮಾರ್ಕ್ಸ್ ಏನಾರ ಕಡಿಮೆ ಇದು ಇದೆ ವಿದ್ಯಾರ್ಥಿಗಳಿಗೆ, ಸೊ ಇಷ್ಟು 4-5 ಮಾರ್ಕ್ಸ್ ಏನಾದ್ರು ಕೊಟ್ಟರೆ ಪಾಸ್ ಆಗ್ತಾರೆ ಅಂತಕ್ಕಂಥ ವಿದ್ಯಾರ್ಥಿಗಳನ್ನ ಪಾಸ್ ಮಾಡ್ಲಿಕ್ಕೆ ಟ್ರೈ ಅಂತೂ ಮಾಡ್ತಾರೆ. ಯಾವಾಗ ಟ್ರೈ ಮಾಡ್ತಾರೆ ಅಂದ್ರೆ, ಇವಾಗ ಎಕ್ಸಾಂಪಲ್ ನಾನು ಹೇಳ್ತಿರೋದು ಎಕ್ಸಾಂಪಲ್ ಅಷ್ಟೇ. ಇವಾಗ ವಿದ್ಯಾರ್ಥಿಗಳದ್ದು ಪಾಸಿಂಗ್ ಮಾರ್ಕ್ಸ್ ಒಂದು 28 ಇದೆ ಅನ್ಕೊಳ್ಳಿ, ನಾನು ಉದಾಹರಣೆಗೆ 28 ಮಾರ್ಕ್ಸ್ ಅಂತ ಇರ್ತದೆ, ಅದು 25 ಅಂತ ತಗೊಳ್ಳಿ. ಈಗ 24 ಮಾರ್ಕ್ಸ್ ಏನೋ ಪಾಸಿಂಗ್ ಮಾರ್ಕ್ಸ್ ಇದೆ ಅನ್ಕೊಳ್ಳಿ ವಿದ್ಯಾರ್ಥಿಗಳಿಗೆ, 80 ಮಾರ್ಕ್ಸ್ 24 ಪಾಸಿಂಗ್ ಮಾರ್ಕ್ಸ್ ಇದೆ ಅಂದ್ರೆ ವಿದ್ಯಾರ್ಥಿ 20 ಅಂತ ತಗೊಂಡಿರ್ತಾನೆ ಅನ್ಕೊಳ್ಳಿ. ಆವಾಗ ಟ್ರೈ ಮಾಡ್ತಾರೆ, ವಿದ್ಯಾರ್ಥಿ ಉತ್ತರ ಪತ್ರಿಕೆನ ಮತ್ತೆ ಚೆಕ್ ಮಾಡ್ತಾರೆ ವ್ಯಾಲ್ಯೂಯೇಟ್ ಮಾಡೋರು. ಎಲ್ಲರೂ ವಿದ್ಯಾರ್ಥಿಗೆ ಮಾರ್ಕ್ಸ್ ಕೊಡ್ಬೋದು, 24 ಮಾರ್ಕ್ಸ್ ಹೋಗೋ ತರ ಏನಾದ್ರು ಕೊಡ್ಬೋದಾ ಮಾರ್ಕ್ಸ್ ಅಂತ ನೋಡ್ತಾರೆ. ಇವಾಗ ಎಲ್ಲೋ ಒಂದ್ ಕಡೆ 1 ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಸೊ ಅದು 2 ಮಾರ್ಕ್ಸ್ ಕ್ವಶನ್ ಆಗಿರುತ್ತೆ, 1.5 ಮಾಡ್ಬೋದು ಇಲ್ಲಿ. ಅಥವಾ 3 ಕೊಟ್ಟಿರ್ತಾರೆ ಅನ್ಕೊಳ್ಳಿ, ಸೊ ಅದು ಇನ್ನೂ 3.5 ಮಾಡ್ಬೋದು, ಅಥವಾ ಏನು ಅಂತ ಟ್ರೈ ಮಾಡ್ತಾರೆ. ವಿದ್ಯಾರ್ಥಿ ಏನಾದ್ರು ಬರ್ದಿದ್ದಾರೆ ಕೊಡ್ಬೋದು ಇದಕ್ಕೆ ಅಂತಕ್ಕಂಥ ಪಕ್ಷದಲ್ಲಿ ಮತ್ತೆ ಚೆಕ್ ಆದಾಗ ನಿಮಗೆ ಸಿಗುವ ಸಾಧ್ಯತೆ ಇರುತ್ತೆ. ಅವಾಗ ನಿಮ್ಗೆ 24, 25 ಮಾಡಿ ಪಾಸ್ ಮಾಡೋ ಸಾಧ್ಯತೆ ಇರುತ್ತೆ. ಅಥವಾ ವಿದ್ಯಾರ್ಥಿಗಳಿಗೂ ಚೆಕ್ ಮಾಡಿದ್ರು ಕೂಡ ಅಂದ್ರೆ, ಇವಾಗ ಈ ಹಂತದಲ್ಲಿ ಯಾವಾಗ ಪಾಸ್ ಮಾಡಬಹುದು ವಿದ್ಯಾರ್ಥಿಗಳಿಗೆ ಎಷ್ಟು ಅಂಕ ಬಂದಿದೆ ಅಂದ್ರೆ ನಿಮ್ಗೆ 20, 21 ಅಂದ್ರೆ ಇವಾಗ 21, 22 ಅಲ್ಲ, ನಿಮ್ಗೆ ಪಾಸಿಂಗ್ ಮಾರ್ಕ್ಸ್ ಹಂತಕ್ಕೆ 3-4 ಮಾರ್ಕ್ಸ್ ಏನಾದ್ರು ಹೆಚ್ಚು ಕಮ್ಮಿ ಕಡಿಮೆ ಇತ್ತು ಅನ್ನೋ ಪಕ್ಷದಲ್ಲಿ ನಿಮಗೆ ಪಾಸ್ ಮಾಡುವ ಸಾಧ್ಯತೆ ಇರುತ್ತೆ ವಿದ್ಯಾರ್ಥಿಗಳಿಗೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಮತ್ತೆ ಇವಾಗ ಓನ್ ಆನ್ಸರ್ ಬರೆದು ಇದ್ರ ಬಗ್ಗೆ ಹೇಳಿದ್ದೀನಿ ಕೂಡ ವಿದ್ಯಾರ್ಥಿಗಳಿಗೆ. ಓನ್ ಆನ್ಸರ್ ಬರೆದ್ರು ಕೂಡ ವ್ಯಾಲ್ಯೂಯೇಟರ್ಗೆ ರಿಲೇಟೆಡ್ ಇದೆ ಅಂತ ಅನಿಸ್ಬೇಕು. ಮತ್ತೆ ಇದು ಕೀ ಆನ್ಸರ್ಗೆ ಮ್ಯಾಚ್ ಅಥವಾ ಬೇರೆ ಅರ್ಥದಲ್ಲಾದ್ರೂ ಕೂಡ ಒಂದು ಆನ್ಸರ್ ಸರಿ ಇದೆ ಅಂತ ಅನಿಸ್ಬೇಕು. ನಂತರದಲ್ಲಿ ಇವಾಗ ಯಾವಾಗ ಫೇಲ್ ಮಾಡ್ತಾರೆ ಇದೊಂದು ಪ್ರಶ್ನೆ ಬರುತ್ತೆ. ಸೊ ಇವಾಗ ಫೇಲ್ ಯಾವಾಗ ಮಾಡ್ತಾರೆ ಇದ್ರ ಬಗ್ಗೆ ಹೇಳುವಂತಂದ್ರೆ, ವಿದ್ಯಾರ್ಥಿಗೆ ನಾನು ಹೇಳಿದ್ನಲ್ಲ ಚೆಕ್ ಮಾಡ್ತಾರೆ ಮತ್ತೊಮ್ಮೆ. ಆಗ ವಿದ್ಯಾರ್ಥಿಗೆ ಇಲ್ಲಿ 2-3 ಮಾರ್ಕ್ಸ್ ಕೊಡೋ ತರ ಆಗುತ್ತಾ, ಅರ್ಧ ಸೇರಿಸಬಹುದಾ, 1 ಮಾರ್ಕ್ಸ್ ಸೇರಿಸಬಹುದು, ಈ ತರ ಎಲ್ಲ ಚೆಕ್ ಮಾಡ್ತಾರೆ. ಆ ಚೆಕ್ ಮಾಡಿದಾಗಲೂ ಕೂಡ ವಿದ್ಯಾರ್ಥಿ ಏನೂ ಬರ್ದೇ ಇಲ್ಲ, ಅಥವಾ ಖಾಲಿ ಪೇಪರ್ ಕೊಟ್ಟು ಬಂದಿದ್ದಾರೆ, ಅಥವಾ ಒಂದೇ ಒಂದು ಪೇಜ್ ಬರ್ದಿದ್ದಾರೆ. ಒಂದು ಪೇಜ್ ಬರ್ದಿದ್ರೆ ಯಾರಿಗೆ ತಾನೆ 24 ಮಾರ್ಕ್ಸ್ ಹಾಕ್ಲಿಕ್ಕೆ ಆಗುತ್ತೆ ಹೇಳಿ. ಸೊ ಆ ಕಾರಣಕ್ಕೆ 2-3 ಪೇಜ್ ಬರ್ದಿದ್ದಾರೆ. ಈ ತರ ಎಲ್ಲ ಇದ್ದಾಗ ಅವರು ಟ್ರೈ ಅಂತೂ ಮಾಡ್ತಾರೆ, ಕೊಡಬಹುದಾ ಮತ್ತೆ ಒಮ್ಮೆ ಚೆಕ್ ಮಾಡ್ತಾರೆ. ಅಂದ್ರೆ ಯಾವಾಗ ಚೆಕ್ ಮಾಡ್ತಾರೆ ಅಂದ್ರೆ 20 ಮಾರ್ಕ್ಸ್ ಏನಾದ್ರು ದಾಟ್ತು ಅಂದ್ರೆ ವಿದ್ಯಾರ್ಥಿಗಳಿಗೆ ಪಾಸಿಂಗ್ ಮಾರ್ಕ್ಸ್ ಹಂತಕ್ಕೆ 2-3 ಮಾರ್ಕ್ಸ್ ಅಷ್ಟೇ ಕಡಿಮೆ ಇದೆ, ಶಾರ್ಟೇಜ್ ಇದೆ ಅಂತಕ್ಕಂಥ ಸಂದರ್ಭದಲ್ಲಿ ಚೆಕ್ ಮಾಡ್ತಾರೆ. ಮತ್ತೆ ಇಲ್ಲ ನೀವು 3-4 ಮಾರ್ಕ್ಸ್ ಅಷ್ಟೇ ತಗೊಂಡಿದ್ದೀರಾ ಅಂತಂದ್ರೆ ಅವ್ರು ಚೆಕ್ ಕೂಡ ಮಾಡಕ್ ಹೋಗದೆ ಹೋಗ್ಬೋದು. ಯಾಕಂದ್ರೆ ಅಲ್ಲಿ ನಿಮಗೆ ಕೊಡೋ ಸಾಧ್ಯತೆನೇ ಇರೋದಿಲ್ಲ. ಅಲ್ಲಿ ನೀವೇನಾದ್ರು ಬರ್ದಿದ್ರೆ ಒಂದು ಪಕ್ಷ ಏನೋ ಯಾರೋ ಆನ್ಸರ್ ಬರ್ದಿರಿ ನೀವು, ಅದಕ್ಕೆ ಅವ್ರು ಅರ್ಧ ಒಂದು ಸೇರಿಸೋ ತರ ಅನ್ಸಿದ್ರೆ ಕೊಡಬಹುದು, ಕೊಡೋಣ ಇದಕ್ಕೆ ಪಾಸ್ ಆಗ್ತಾನೆ ಒಬ್ಬ ವಿದ್ಯಾರ್ಥಿ, ಲೈಫ್ ಚೆನ್ನಾಗಿರುತ್ತೆ ಅಥವಾ ಲೈಫ್ ಹೋಗ್ಲಿ ಮುಂದಕ್ಕೆ ಅನ್ನೋ ಸಂದರ್ಭದಲ್ಲಿ ಪಾಸ್ ಮಾಡೋ ಸಾಧ್ಯತೆ ಇರುತ್ತೆ. ನೀವೇನು ಬರ್ದೇ ಇಲ್ಲ ಅಂತಕ್ಕಂಥ ಸಂದರ್ಭದಲ್ಲಿ ವ್ಯಾಲ್ಯೂಯೇಟರ್ ಏನೂ ಮಾಡ್ಲಿಕ್ಕೆ ಆಗಲ್ಲ, ಅವರು ಬರ್ದುಬಿಟ್ಟಂತೂ ಮಾರ್ಕ್ಸ್ ಅಂತೂ ಕೊಡಲ್ಲ ವಿದ್ಯಾರ್ಥಿಗಳು. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಸೊ ಈ ರೀತಿಯಾಗಿ ಒಂದು ಪ್ರಕ್ರಿಯೆಗಳು ನಾನು ಹೇಳಿರ್ತಕ್ಕಂಥದ್ದು ಕೆಲವೊಂದು ವ್ಯಾಲ್ಯೂಯೇಟರ್ಗಳು ಕೊಟ್ಟಿರುವಂತಹ ಮಾಹಿತಿ ಆಗಿರುತ್ತೆ. ಒಬ್ಬೊಬ್ಬ ವ್ಯಾಲ್ಯೂಯೇಟರ್ಗಳು ಕೂಡ ಒಂದೊಂದು ಸಂದರ್ಭಗಳಲ್ಲಿ ಒಂದೊಂದು ರೀತಿಯಾಗಿ ವ್ಯಾಲ್ಯೂಯೇಷನ್ ಮಾಡ್ತಾರೆ. ನಂತರದಲ್ಲಿ ಇನ್ನ ನಿಮ್ಮ ಪ್ರಶ್ನೆಗಳು ಏನಿದಾವಲ್ಲ, ಸೊ ಎಷ್ಟೆಷ್ಟು ಮಾರ್ಕ್ಸ್ ತೆಗೆದ್ರೆ ಯಾವ ತರ ಕರೆಕ್ಷನ್ ಆಗುತ್ತೆ ಅಂದ್ರೆ, ಈ ತರ ಒಂದು ಡೌಟ್ಸ್ ಏನಿದ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ದಿನದ ವಿಡಿಯೋ ಕೂಡ ಮಾಡಿ ಮಾಹಿತಿನ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.